ಹಾಯ್ ಫ್ರೆಂಡ್ಸ್, ನಾನು ಎ ಮುಜಾವರ್, ನಿಮ್ಮ ಇಂಗ್ಲಿಷ್ ಟ್ರೈನರ್. ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೆ ಪಾಲಕರೇ, ಸೊ ಇಂಗ್ಲಿಷ್ ಯಾಕೆ ಕಲಿಬೇಕು ಅನ್ನೋದನ್ನ ನಾನು ಒಂದು ಕಥೆಯ ಮೂಲಕ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ಬೆಕ್ಕು ಇತ್ತು. ಸೊ ಬೆಕ್ಕು ತನ್ನ ಮರಿಗಳೊಂದಿಗೆ, ಅಂದ್ರೆ ಕ್ಯಾಟ್ ವಾಸ್ ಲಿವಿಂಗ್ ವಿತ್ ಕಿಟನ್. ಸೊ ಅಲ್ಲಿ ವಾಸಿಸ್ತಾ ಇರ್ಬೇಕಾದ್ರೆ ಕಿಟನ್ ಅಂದ್ರೆ ಬೆಕ್ಕಿನ ಮರಿಗಳು ಒಂದ್ ದಿವಸ ಹೊರಗಡೆ ಆಡ್ಲಿಕ್ಕೆ ಬರ್ತವೆ. ಸೊ ಆಡ್ಲಿಕ್ಕೆ ಬಂದಾಗ ಅಲ್ಲಿರುವಂತ ಒಂದು ಕಾಡಿನ ನಾಯಿ ಬಂದು ಬೋಬೋ ಬೋಬೋ ಅಂತ ಹೇಳಿ ಒದರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಸೌಂಡ್ ಅನ್ನ ಕೇಳಿ, ಆ ಒಂದು ಬೋಬೋ ಶಬ್ದ ಕೇಳಿ ಆ ಮಕ್ಕಳು ಒಳಗಡೆ ಓಡೋಗ್ತವೆ. ಸೊ ಆಗ ಆ ತಾಯಿ ಅಂದ್ರೆ ಬೆಕ್ಕು ವಿಚಾರ ಮಾಡುತ್ತೆ, ನನ್ನ ಮಕ್ಕಳು ಹೊರಗಡೆ ಆಡ್ತಾ ಇದ್ದಾಗ ಈ ಒಂದು ನಾಯಿ ಬಂದು ಒದರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ಇದಕ್ಕೆ ಏನಾದ್ರೂ ಒಂದು ದಾರಿ ಹುಡುಕ್ಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದಾಗ ಅದಕ್ಕೊಂದು ಪ್ಲಾನ್ ಬೆಳೀತು. ಸೊ ನಿಮ್ಗೆ ಗೊತ್ತಿರೋ ಹಾಗೆ ಬೆಕ್ಕು ಮೇವ್ ಮೇವ್ ಅಂತ ಹೇಳಿ ಶಬ್ದ ಮಾಡುತ್ತೆ. ಸೊ ಅದೇ ರೀತಿಯಾಗಿ ನಾಯಿ ಬೋಬೋ ಅಂತ ಹೇಳಿ ಶಬ್ದ ಮಾಡುತ್ತೆ. ಸೊ ಅದಕ್ಕೊಂದು ವಿಚಾರ ಏನಂತ ಬೆಳೀತಂದ್ರೆ, ನಾನು ಈ ನಾಯಿಯಾಗೆ ಒದರ್ಬೇಕು ಅಥವಾ ನಾಯಿಯಾಗೆ ಒದರ್ಲಿಕ್ಕೆ ನಾನು ಪ್ರಾಕ್ಟೀಸ್ ಮಾಡಬೇಕು, ಬೋಬೋ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿ ಅದು ಬೋಬೋ ಅಂತ ಹೇಳಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತು. ಸೊ ಅದಾದ ಕೆಲವು ದಿನಗಳಲ್ಲಿ ಮತ್ತೆ ಈ ಬೆಕ್ಕಿನ ಮರಿಗಳು ಹೊರಗಡೆ ಆಟ ಆಡ್ತಾ ಇರ್ಬೇಕಾದ್ರೆ ಸೊ ಅಲ್ಲಿ ಮತ್ತೆ ನಾಯಿ ಬಂದು ಒದರ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಒಂದು ಕಾಡಿನ ನಾಯಿ ಬೋಬೋ ಬೋಬೋ ಅಂತ ಹೇಳಿ ಒದರ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಇರುವಂತ ಒಳಗಡೆ ಏನು ಬೆಕ್ಕು ಇತ್ತು ಅದು ಸಹ ಬೋಬೋ ಬೋಬೋ ಅಂತ ಹೇಳಿ ಓದರ್ಲಿಕ್ಕೆ ಸ್ಟಾರ್ಟ್ ಮಾಡಿತು. ಸೊ ಆ ಒಂದು ಶಬ್ದ ಕೇಳಿ ಅಲ್ಲಿ ಇರುವಂತ ನಾಯಿ, ಏನು ಕಾಡಿನ ನಾಯಿ, ಅದು ವಿಚಾರ ಮಾಡುತ್ತೆ, ಇನ್ನೊಂದು ಒಳಗಡೆ ನಾಯಿ ಇದೆ. ಸೊ ನಾನು ಇಲ್ಲಿ ನಿಂತ್ಕೊಂಡ್ರೆ ಅದು ನನಗೆ ಕೊಂದು ಬಿಡುತ್ತೆ ಅಂತ ಹೇಳಿ ಅಲ್ಲಿಂದ ಅದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆಗ ಬೆಕ್ಕು ತನ್ನ ಮರಿಗಳಿಗೆ ಕರೆದು ಪ್ರಶ್ನೆ ಮಾಡುತ್ತೆ, ಡಿಡ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಅನದರ್ ಲ್ಯಾಂಗ್ವೇಜ್? ಅಂದ್ರೆ ನಿಮ್ಗೆ ಅರ್ಥ ಆಯ್ತಾ ಯಾಕೆ ನಮಗೆ ಇನ್ನೊಂದು ಭಾಷೆ ಬೇಕು ಅಂತ ಹೇಳಿ? ಸೊ ಇಲ್ಲಿ ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹೇಳಿಕ್ ಬಯಸೋದೇನಪ್ಪ ಅಂದ್ರೆ, ನಮಗೆ ಮಾತೃಭಾಷೆ ಬರುತ್ತೆ. ಸೊ ನಮಗೆ ಬೇರೆ ಲ್ಯಾಂಗ್ವೇಜ್ ನಮಗೆ ಕಷ್ಟ ಆಗ್ತಾ ಇದೆ. ಸೊ ಇಲ್ಲಿ ಇಂಗ್ಲಿಷ್ ಏನಪ್ಪಾ ಅಂತಂದ್ರೆ ಬೋಬೋ. ಸೊ ಮೇವ್ ಏನಪ್ಪಾ ಅಂದ್ರೆ ನಮ್ಮ ಮಾತೃಭಾಷೆ. ನಾವು ಈ ಇಂಗ್ಲಿಷ್ ಭಾಷೆಯನ್ನ ಕಲ್ತಿದ್ದಾದ್ರೆ ಈ ಜಗತ್ತಿನಲ್ಲಿ ಎಲ್ಲಿ ಬೇಕಾದ್ರೂ ವಾಸಿಸಬಹುದು ಅಂತ ಹೇಳ್ತಾ, ಸೊ ಈ ಕಥೆಯನ್ನ ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಇಂಗ್ಲಿಷ್ ಕಲಿಯಲಿಕ್ಕೆ ಪ್ರಾರಂಭ ಮಾಡಿ. ಸೊ ನನ್ನ ನಂಬರು 7760010998. ಥ್ಯಾಂಕ್ ಯು.